ಕಂಪ್ಲೀಟ್ಲಿ ಕ್ರೇಜಿ ಕಂಟೆಂಟ್ ಅಂತೂ ಸಕ್ಕದಾಗಿದೆ ಓಡ್ಸಕ್ಕೆ ಅದು. ಬಟ್ ಡೆಫಿನೆಟ್ಲಿ ನಾನು ಬ್ಲಾಗ್ಸ್ ಅಲ್ಲಿ ನೋಡ್ತೀರಾ ನಿಮಗೆ. ಮತ್ತೆ ಇದು ನೀರಲ್ಲೆಲ್ಲ ಸ್ಪೀಡ್ ಆಗಲ್ಲ, ಹೈಡ್ರೋಪ್ಲೈನಿಂಗ್ ಅಂತ ಲಾಸ್ಟ್ ಟೈಮ್ ಮಾಡಿರೋ ಮಿಸ್ಟೇಕ್ ಈ ಟೈಮ್ ಮಾಡಬಾರ್ದು ಅಂದ್ಬಿಟ್ಟು. 60 ಅಂದ್ರೆ ಏನು? 60. ಹಲೋ ಎಲ್ರಿಗೂ ನಮಸ್ಕಾರ. ಆಟೋ ಸಿಂಡಿಕೇಟ್ಗೆ ಸ್ವಾಗತ ಸುಸ್ವಾಗತ. ಈ ವ್ಲಾಗು ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ, ಇಂಟ್ರೆಸ್ಟಿಂಗ್ ಆಗಿರುತ್ತೆ, ನಾಲೆಜಬಲ್ ಆಗಿರುತ್ತೆ. ಏನಕ್ಕಂದ್ರೆ ನಾನು ಬಂದಿದ್ದೀನಿ ಒಂದು ಟೈರ್ ಅಂಗಡಿಗೆ. ಹಿಂದೆ ಇರೋದು ನನ್ನ ಎಸ್-ಕ್ರಾಸು. ಸೊ ಆಟೋ ಸಿಂಡಿಕೇಟ್ ಅಲ್ಲಿ ಕಂಟೆಂಟ್ ಯಾವಾಗ್ಲೂ ಆಟೋ ಶೋನೇ ಇರ್ತಿತ್ತು. ಬಟ್ ಇಟ್ಸ್ ಟೈಮ್ ಸ್ವಲ್ಪ ಕಂಟೆಂಟ್ ನಾಲೆಜ್ ಬಗ್ಗೆನೂ ಮಾಡೋಣ, ಜನರಿಗೆ ಇನ್ಫಾರ್ಮೇಶನ್ ಕೊಡೋಣ, ಮಾಹಿತಿ ಕೊಡೋಣ. ಹೆಂಗೆ ಮಾಡಿಫಿಕೇಶನ್ ಮಾಡಿಸೋದು, ಬೇಸಿಕ್ ಇವನ್ ಇನ್ಕ್ಲೂಡಿಂಗ್ ಟೈರ್ ಚೇಂಜ್, ಹೆಂಗೆ ಒಳ್ಳೆ ಟೈರ್ ಚೂಸ್ ಮಾಡೋದು, ಡೈಮೆನ್ಷನ್ ಹೆಂಗ್ ಚೂಸ್ ಮಾಡೋದು, ಯಾವ ಟೈರ್ ಯಾವ ಕಾರ್ ಕರೆಕ್ಟಾಗಿ ಫಿಟ್ ಆಗುತ್ತೆ, ಆ ತರ ಎಲ್ಲ ವಿಡಿಯೋಸ್ ಕಂಟೆಂಟ್ ಮಾಡ್ತಾ ಇರ್ತೀನಿ. ಸೊ ಇವತ್ತಿನ ಕಂಟೆಂಟ್ ಬಂದು ನನ್ನ ಎಸ್-ಕ್ರಾಸ್ ಟೈರ್ ಚೇಂಜ್ ಮಾಡ್ತಿದ್ದೀನಿ. ಇದಕ್ಕೆ ಮುಂಚೆ ಲಾಸ್ಟ್ ಟೈಮ್ ನಾನು ಟೈರ್ ಚೇಂಜ್ ಮಾಡಿದಾಗ ಒಂದು ಮಿಸ್ಟೇಕ್ ಮಾಡಿದ್ದೆ. ಆ ಮಿಸ್ಟೇಕ್ ಅಂತ ಏನೋ ಒಂದು ತೋರಿಸ್ಕೊಡ್ತೀನಿ ಬನ್ನಿ. ಸೊ ಯಾವಾಗ್ಲೂ ನೀವು ಡೋರ್ ಓಪನ್ ಮಾಡಿದಾಗ ಇಲ್ಲಿ ಕಾರ್ನರ್ ನೋಡಿ, ನಿಮ್ದು ಟೈರ್ ಸೈಜ್ ಕೊಟ್ಟಿರ್ತಾರೆ, ಕಂಪನಿಯಿಂದ ಬರ್ಬೇಕಾಗಿರೋ ಟೈರ್ ಸೈಜ್. ಓಕೆ, ಸೊ ನನ್ನ ಎಸ್-ಕ್ರಾಸ್ದು ಟೈರ್ ಸೈಜ್ ನೋಡಿ, ಇಲ್ಲಿ ಇದ್ರಲ್ಲಿ ಕೊಟ್ಟಿದ್ದಾರೆ 205/60R16. ಓಕೆನಾ, ಇದು ಟೈರ್ ಸೈಜು. ನಮ್ಮ ರಿಮ್ ಸೈಜ್ ಬಂದು 16x6J ಇದೆ. ಹೇಳೋದು ಒಂದು ಮಿಸ್ಟೇಕ್ ಮಾಡಿದ್ದೀನಿ ಅಂತ. ಮಿಸ್ಟೇಕ್ ಏನೋ ತೋರಿಸ್ಕೊಡ್ತೀನಿ ನೋಡಿ. ಸೊ ನಾನು ಲಾಸ್ಟ್ ಟೈಮು ನನ್ನ ಟೈರ್ ಅಪ್ ಸೈಜ್ ಮಾಡಬೇಕು, ನಾನು ಸ್ವಲ್ಪ ಗ್ರೌಂಡ್ ಕ್ಲಿಯರೆನ್ಸ್ ಜಾಸ್ತಿ ಆಗಬೇಕು ಅಂದ್ಬಿಟ್ಟು 215 ನೋಡ್ಕೊಳ್ಳಿ, 215/65R16 ಹಾಕ್ಸಿದ್ದೆ. ವೆರೈಸ್ ನನ್ನ ಟೈರ್ ಸೈಜ್ ಬಂದು 205/60R16 ಇರಬೇಕಾಗಿರೋದು. ಸೊ ಇದರಲ್ಲಿ ಅಪ್ ಸೈಜ್ ಮಾಡಿದ್ದಕ್ಕೆ ಎಷ್ಟು ಡಿಫ್ರೆನ್ಸ್ ಆಗ್ತಿದೆ ಅಂತ ನಿಮಗೆ ಮೊಬೈಲ್ ಆ್ಯಪಲ್ಲಿ ತೋರಿಸ್ಕೊಡ್ತೀನಿ. ಇಂಟರ್ನೆಟ್ಗೆ ಹೋದೆ, ಟೈರ್ ಸೈಜ್ ಕಂಪ್ಯಾರಿಸನ್ ಅಂತ ಟೈಪ್ ಮಾಡಿದೆ. ಸೊ ನಂದು ಬಂದು 205/60R16 ಕಂಪ್ನಿಯಿಂದ ಬರಬೇಕಾಗಿರೋದು, ಕರೆಕ್ಟಾ? ಸೊ ನಾನು ಹಾಕ್ಸಿರೋದು ಇವಾಗ ಪ್ರೆಸೆಂಟ್ಲಿ 215/65 and 16. ಸೊ ದಿಸ್ ಇಸ್ ದ ಡಿಫರೆನ್ಸ್ ಗೈಸ್, ನೋಡಿ. ಸೊ ಪ್ರೀವಿಯಸ್ ಟೈರ್ ಅಂದರೆ ಕಂಪ್ನಿಯಿಂದ ಬರಬೇಕಾಗಿರೋ 205/60 ಟೈರ್ ಬಂದು ಈ ಪ್ರೊಫೈಲಲ್ಲಿ ಇರುತ್ತೆ. ನಂದು ಟೈರ್ 2 ಇವಾಗ ಹಾಕ್ಸಿರೋದು 215/65. ಓಕೆ, ವಿಚ್ ನೋಡಿ ಇಲ್ಲಿ ಈ ಡಿಫ್ರೆನ್ಸ್ ಇದೆಯಲ್ಲ, ಈ ಡಿಫರೆನ್ಸ್ ಅನ್ನೋದು ಇಟ್ ಶುಡ್ ನಾಟ್ ಎಕ್ಸೀಡ್ 5%. 5% ಮೇಲೆ ಎಕ್ಸೀಡ್ ಆಗಿದೆ. 5% ಮೇಲೆ ಎಕ್ಸೀಡ್ ಆದಾಗ ಏನಾಗುತ್ತೆ ಅಂದ್ರೆ ನಿಮ್ದು ಸ್ಪೀಡೋಮೀಟರ್ ಕ್ಯಾಲಿಬ್ರೇಷನ್ ಇದೆಲ್ಲ ಅದೆಲ್ಲಾನು ಎಫೆಕ್ಟ್ ಆಗುತ್ತೆ. ಸೊ ಇಟ್ ವಿಲ್ ನಾಟ್ ಬಿ ದ ಸೇಮ್. ಅಂದ್ರೆ ನೀವು 100 ಅಲ್ಲಿ ಹೋಗ್ತಿದ್ರೆ, ನಂದು ಟೈರ್ ಸೈಜ್ ದೊಡ್ಡದಲ್ಲ, ಸೊ ನಾನು 100 ಅಲ್ಲಿ ಹೋಗ್ತಿದ್ರೆ ಇಲ್ಲಿ ಆಕ್ಚುಲಿ ನಾನು ಬಂದು 110 ಅಲ್ಲಿ ಹೋಗ್ತಿರ್ತೀನಿ. ಓಕೆ, ವೆರಸ್ ಟೈರ್ ಸೈಜ್ ಚಿಕ್ಕದ್ ಮಾಡಿದ್ರೆ, ಇದಕ್ಕೆ ನಾನು ಚಿಕ್ಕದ್ ಮಾಡಿದ್ರೆ ನಾನು 100 ಅಲ್ಲಿ ಹೋಗ್ತಿದ್ರೆ ಮೇ ಬಿ ಲೈಕ್ 195/60 ಆ ಥರ ಮಾಡಿದ್ರೆ, ನಾನು 100 ಅಲ್ಲಿ ಹೋಗ್ತಿದ್ರೆ ನಮಗೆ ಆಲ್ಮೋಸ್ಟ್ 98-95 ಅಲ್ಲಿ ಹೋಗ್ತಿರೋ ಥರ. ಆಕ್ಚುಲ್ ಆಗಿ 95-98 ಅಲ್ಲಿ ಹೋಗ್ತಿರ್ತೀನಿ. ಬಟ್ ವೆನ್ ನೀವು ಅಪ್ ಸೈಜ್ ಇನ್ನೂ ಜಾಸ್ತಿ ಇರುತ್ತೆ, 100 ಜಾಸ್ತಿ ಇರುತ್ತೆ. ಸೊ ನಾನು ಇವಾಗ ಫಾರ್ ಎಕ್ಸಾಂಪಲ್ ಯಾವುದೋ ಸ್ಪೀಡ್ ಕ್ಯಾಮ್ರಾ 80 ಸ್ಪೀಡ್ ಲಿಮಿಟ್ ಇರುತ್ತೆ, ನಾನು ಎಕ್ಸಾಕ್ಟ್ ಆಗಿ 80 ಅಂತ ಸ್ಪೀಡೋಮೀಟರ್ ಅಲ್ಲಿ ನೋಡ್ಕೊಂಡು ಹೋಗ್ತಿರ್ತೀನಿ. ಬಟ್ ನಾನು ಹೇಳ್ತಿದಂಗೆ ನಾನು ಸ್ಪೀಡ್ ಕ್ಯಾಮ್ರಾ ನೋಡ್ಕೊಂಡು, ಸ್ಪೀಡ್ ಕ್ಯಾಮ್ರಾದಲ್ಲಿ 80 ಅಂತ ಇರುತ್ತೆ, ನಾನು 80 ಸ್ಪೀಡೋಮೀಟರ್ ಅಲ್ಲಿ 80 ಅಂತ ನಡ್ಕೊಂಡು ಹೋಗ್ತಿರ್ತೀನಿ. ಬಟ್ ಆಕ್ಚುಲಿ ನಾನು 81-82 ನಲ್ಲಿ ಇರ್ತೀನಿ, ಯಾಕಂದ್ರೆ ಟೈರ್ ಸೈಜ್ ಅಪ್ ಸೈಜ್ ಆಗಿರುತ್ತೆ. ಸೊ ಜಾಸ್ತಿ ಡಿಫ್ರೆನ್ಸ್ ಬರಬಾರ್ದು ಅಂದ್ರೆ ನೀವು ಟೈರ್ ಸೈಜ್ ಹಾಕ್ಬೋದು. 5% ಮೇಲೆ ಹೋಗ್ಬಾರ್ದು. ಹೋಯ್ತು ಅಂದ್ರೆ ನೀವು ಮತ್ತೆ ಸ್ಪೀಡೋಮೀಟರ್ ಕ್ಯಾಲಿಬ್ರೇಷನ್ ಎಲ್ಲ ಮಾಡಿದ್ರೆ ಒಳ್ಳೇದು. ಕಾರ್ ಡೈನಾಮಿಕ್ಸ್ ಇಂದ ನೀವು ಯಾವಾಗ ಹೊರಗೆ ಬರ್ತಿರೋ, ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ರೆಕಮೆಂಡೆಡ್. ಬಟ್ ಅಫ್ಕೋರ್ಸ್ ಮಾಡಿಫಿಕೇಶನ್ ಅಂದಮೇಲೆ ಫ್ಯಾಷನ್ ಮಾಡೋದು, ಸೊ ಯು ವಿಲ್ ಗೋ ಔಟ್ಸೈಡ್ ದ ಬಾಕ್ಸ್ ಆಲ್ಸೋ. ಬಟ್ ಎಸ್-ಕ್ರಾಸ್ ಅನ್ನೋದು ಫ್ಯಾಮಿಲಿ ವೆಹಿಕಲ್ ಅಲ್ಲ. ಸೊ ಇದ್ರಲ್ಲಿ ನಾನು ತುಂಬಾ ಆಲ್ ಇಂಡಿಯಾ ಎಲ್ಲ ಓಡಾಡ್ತೀನಿ. ಸೊ ಅದಕ್ಕೆ ನಾನು ಇದನ್ನ ಸ್ಟಾಕ್ ಆಸ್ ಪಾಸಿಬಲ್ ಇಕ್ಕಿದ್ದೀನಿ. ಲಿಟ್ರಲಿ ಹೇಳ್ಬೇಕು ಅಂದ್ರೆ ಏನಂದ್ರೆ ಏನೂ ಮಾಡ್ತಿಲ್ಲ, ಇನ್ಕ್ಲೂಡಿಂಗ್ ವೀಲ್ಸ್ ಕೂಡ ಸ್ಟಾಕ್ ವೀಲ್ಸ್ ಇರೋದು ಎಸ್-ಕ್ರಾಸ್ ಅಲ್ಲಿ. ಸೊ ಇವತ್ತು ನಾನು ಏನ್ ಮಾಡ್ತಿದ್ದೀನಿ ಅಂದ್ರೆ, ಮತ್ತೆ ಈ ಟೈರ್ಸ್ ಆಲ್ಮೋಸ್ಟ್ ಒಂದು 60,000 ಓಡಿದೆ. ಸೊ ಮತ್ತೆ ಟೈರ್ಸ್ ಚೇಂಜ್ ಮಾಡಿಸ್ಬೇಕಾಗಿತ್ತು. ಈ ಟೈಮ್ ಲಾಸ್ಟ್ ಟೈಮ್ ಮಾಡಿರೋ ಮಿಸ್ಟೇಕ್ ಈ ಟೈಮ್ ಮಾಡಬಾರ್ದು ಅಂದ್ಬಿಟ್ಟು ಈ ಟೈಮ್ ನಾನು ಜಸ್ಟ್ ಒಂದು ಲಿಟಲ್ ಬಿಟ್ ಅಪ್ಸೈಜ್ ಮಾಡ್ತಾ ಇದ್ದೀನಿ. 215/60 ಯೋಕೋಮಾ ಅರ್ತ್ 1 ಮಾಡಿಸ್ತಿದ್ದೀನಿ. ಇದು ಪ್ರೀವಿಯಸ್ ಇದ್ದಿದ್ದು 215/65, ಇವಾಗ 215/60 ಹಾಕ್ಸ್ತಿದ್ದೀನಿ. ಸೊ ಹಾಕ್ಸಿದ್ಮೇಲೆ ನಿಮ್ಗೆ ಸರ್ಕಂಫರೆನ್ಸ್ ಡಿಫ್ರೆನ್ಸ್ ಎಲ್ಲಾನು ತೋರಿಸ್ಕೊಡ್ತೀನಿ. ಆಮೇಲೆ ಟೈರ್ ಮೇಲೆ ಒಂದು ರೀಡಿಂಗ್ ಇರುತ್ತಲ್ಲ 215/60R16, ಅದೇನು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನೋಡಿ, ಇದು ಇವಾಗ ನಾವು ಹಾಕ್ಸ್ತಿರೋ ಟೈರ್ ಕರೆಕ್ಟಾ, 215/60R16 ಯೋಕೋಹಾಮಾ ಅರ್ತ್ 1. ಇದೇ ನಾನು ಈ ಟೈಮ್ ನಾನು ಇದೇ ಹಾಕ್ಸ್ತಿರೋದು. ಜಿಯೋ ಲ್ಯಾಂಡರ್ಗೆ ಹೋಗ್ತಿಲ್ಲ, ಯಾಕಂದ್ರೆ ಲಾಸ್ಟ್ ಟೈಮ್ ತುಂಬಾ ಅಪ್ಸೈಡ್ ಆಗಿತ್ತು. ಓಕೆ,
ನೋಡಿ ಆಲ್ಮೋಸ್ಟ್ 25.1 ಬಂದಿದೆ. ಇದು ಬಂದು ಟೋಟಲ್ ಸರ್ಕಂಫರೆನ್ಸ್ ಅಂದಮೇಲೆ ದಿಸ್ ಇಸ್ ದ ಕಂಪ್ಲೀಟ್ ಸರ್ಕಂಫರೆನ್ಸ್ ಆಫ್ ದ ಟೈರ್. ಓಕೆ, ಸೊ 215 ಅಂದ್ರೆ ಏನು ನೋಡಿ, ಇದು ದಿಸ್ ಇಸ್ 215. ದಿಸ್ ಇಸ್ 215. ಓಕೆನಾ? ನೋಡಿ 7 ಆಲ್ಮೋಸ್ಟ್ ಹೇಳ್ಬೇಕು ಅಂದ್ರೆ ಇಟ್ ಇಸ್ ಎಕ್ಸಾಕ್ಟ್ಲಿ 8 ಆಲ್ಮೋಸ್ಟ್ ಒಂದು 8 ಇಂಚಸ್ ಇದೆ ಇದು. ದಿಸ್ ಇಸ್ 215. ಇವಾಗ 60 ಅಂದ್ರೆ ಏನು? 60 ಅಂದ್ರೆ ಆ 8 ಅಲ್ಲಿ 60%. ಓಕೆ, ಸೊ ಈ 8 ಈ ಲೆಂತ್ಗೆ 60% ಅನ್ನೋದು ಇದು ವಾಲ್. ಓಕೆ, ಸೊ ದಟ್ ಈಸ್ 215 60. ಅರ್ಥ ಆಯ್ತಲ್ಲ? ನೋಡಿ ಇವಾಗ ಗೊತ್ತಾಗುತ್ತೆ. ಇದು ಬರೀ 5 ಇಂಚಸ್ ಇದೆ. ಸೊ 8 ಇಂಚಸ್ ಅಲ್ಲಿ ನಿಮಗೆ 5 ಇಂಚಸ್ ಅನ್ನೋದು 60% ಆಫ್ 8 ಇಂಚಸ್ ಅಲ್ವಾ? ಸೊ ದಿಸ್ ಇಸ್ 60. R60 ಅನ್ನೋದು ನಥಿಂಗ್ ಬಟ್ ದ ರಿಮ್ ಸೈಜ್, ಟೈರ್ ರಿಮ್ಗೆ ಸೈಜು. ಆಮೇಲೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಇದು 95H. ಇದು ಬಂದು ಆಕ್ಚುಲಿ ವೆಯ್ಟ್ ಕೆಪಾಸಿಟಿ. 95H ಅನ್ನೋದು ತುಂಬಾ ಹೆವಿ ವೆಯ್ಟ್. ಇಟ್ಸ್ ವೇ ಮೋರ್ ದೆನ್ ಎನಫ್ ಲೈಕ್ ಫಾರ್ ಕಾರ್ಸ್ ಲೈಕ್ ಎಸ್ ಕ್ರಾಸ್, ಕರೆಕ್ಟಾಗೆಲ್ಲ ಬೆಜ್ಜನ್ ಆಯ್ತು ಇದು. ಇನ್ನೊಂದು ನಿಮ್ಗೆ ಇದು ಫುಲ್ ಸರ್ಕಂಫರೆನ್ಸ್ ನಾನು ತೋರಿಸಿದೆ ಅಲ್ಲ, ಇದು ಫುಲ್ ಸರ್ಕಂಫರೆನ್ಸು. ಇದು ಬಂದು ನಿಮ್ಗೆ ಆಲ್ಮೋಸ್ಟ್ ಎಂಡ್ ಟು ಎಂಡು ಆಲ್ಮೋಸ್ಟ್ ನೋಡಿ ಎಕ್ಸಾಕ್ಟ್ ಆಗಿ ಅರೌಂಡ್ 25 ಬಂದಿದೆ. ಆಯ್ತಾ? ಅರೌಂಡ್ 25 ಇದೆ. ಅದೇ ನಾನು ನಿಮ್ಗೆ ಈ ಜಿಯೋಲೆಂಡರ್ ಟೈರ್ ತೋರಿಸ್ತೀನಿ ನೋಡಿ ಎಷ್ಟು ಡಿಫ್ರೆನ್ಸ್ ಬರುತ್ತೆ ಅಂತ. ನೋಡಿ ಇಲ್ಲಿ ಗೊತ್ತಾಗುತ್ತಾ? ಇಟ್ ಇಸ್ ಮೋರ್ ಅಂದ್ರೆ ಇದು ಬಂದು ಆಲ್ರೆಡಿ ಟೈರ್ ತುಂಬಾ ಯೂಸ್ ಆಗಿರೋದಕ್ಕೆ ಇದ್ರದ್ದು ಥ್ರೆಡ್ ಎಲ್ಲ ಕಡಿಮೆ ಆಗಿದೆ. ಬಟ್ ಇದ್ರಲ್ಲಿ ಆಲ್ಮೋಸ್ಟ್ ಒಂದು ನಿಮ್ಗೊಂದು 1/2 ಇಂಚು ಎತ್ತರನೇ ಆಗುತ್ತೆ ಕಾರು. ಸೊ ಈ ಟೈರ್ ಹಾಕ್ಸ್ಕೊಂಡು ನನ್ನ ಕಾರ್ ಸ್ವಲ್ಪ ಹೈಟ್ ಆಯಿತು. ಬಟ್ ಏನಂದರೆ ಮತ್ತೆ ನಾನು ಹಂಗೆ ಅಪ್ಸೈಡ್ ಮಾಡೋಕೆ ನನಗೆ ಇಷ್ಟ ಇಲ್ಲ. ಮತ್ತೆ ಸ್ಪೀಡೋಮೀಟರ್ನಲ್ಲಿ ಕ್ಯಾಲಿಬ್ರೇಷನ್ ಇಶ್ಯೂಸ್ ಎಲ್ಲ ನನಗೆ ಬೇಡ. ಸೊ ದಿಸ್ ಟೈಮ್ ಐ ವಿಲ್ ಗೋ ಫಾರ್ ಪ್ರಾಪರ್ ಡೈಮೆನ್ಷನ್. ಜಸ್ಟ್ ಒಂದು ಸ್ವಲ್ಪ ಇನ್ಕ್ರೀಸ್ ಮಾಡ್ತಿದ್ದೀನಿ, ಅದು ಥಿಕ್ನೆಸ್ಸಲ್ಲಿ, ನಾಟ್ ಇನ್ ಇದು, ಬಟ್ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಮಾಡೋಣ ಅಂತ. ಯಾಕಂದರೆ ಹೈ ಸ್ಪೀಡ್ಸಲ್ಲೆಲ್ಲ ಹೋದಾಗ ಸ್ವಲ್ಪ ಥಿಕ್ನೆಸ್ ಜಾಸ್ತಿ ಇದ್ದರೆ ಬ್ರೇಕಿಂಗ್ ಚೆನ್ನಾಗಿರುತ್ತೆ. ಇದು ಪ್ರೀವಿಯಸ್ ಟೈರ್ಸು, ಇಲ್ಲೆಲ್ಲ ನೋಡ್ಬೋದು ನೀವು, ಬಾಲ್ಡ್ ಆಗಿದೆ ಆಲ್ರೆಡಿ. ಓಕೆ, ಸೊ ನನಗೇನು ಅಂದರೆ ಹೈವೇ ಡ್ರೈವಿಂಗಲ್ಲಿ ಹೋದಾಗ ಅದು ಫ್ಯಾಮಿಲಿ ಕಾರು, ರಿಸ್ಕೇ ತೊಗೊಳೋಕೆ ಇಷ್ಟ ಇಲ್ಲ. ಅದಕ್ಕೆ ಆಲ್ಮೋಸ್ಟ್ ಇಷ್ಟು ಬಾಲ್ಡ್ ಆಗಿರೋದಕ್ಕೆ ನಾನು ಚೇಂಜ್ ಮಾಡಬೇಕು ಅಂತ ಡಿಸೈಡ್ ಮಾಡ್ಕೊಂಡಿದ್ದೆ. ಸೊ ಡಿಸೈಡ್ ಮಾಡಿದ್ದೀನಿ, ಸೊ ಚೇಂಜ್ ಮಾಡ್ತಿದ್ದೀನಿ. ಇನ್ನೊಂದೇನು ಅಂದರೆ ಕಂಟೆಂಟ್ ಡಿಫ್ರೆಂಟ್ ಆಗಬೇಕು ಅಂತ ಕೇಳ್ತಿದ್ರಿ. ಸೊ ಕಂಟೆಂಟು ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಒಂದು ಎಸ್-ಕ್ರಾಸ್ ರಿಲೇಟೆಡ್ ಒಂದು ಕಂಟೆಂಟ್ ಮಾಡ್ತಿದ್ದೀನಿ. ಸೊ ಅದು ನಿಮಗೆ ವೆರಿ ಸೂನ್, ಮೇ ಬಿ ಇನ್ನೊಂದು 2 days ಅದಾದಮೇಲೆ ಬ್ಲಾಗ್ ಸ್ಟಾರ್ಟ್ ಮಾಡಿದಾಗ ನೀವು ಆ ಬ್ಲಾಗ್ ನೋಡ್ತೀರಾ. ಕಂಪ್ಲೀಟ್ಲಿ ಕ್ರೇಜಿ ಕಂಟೆಂಟ್ ಆ್ಯಂಡ್ ನನ್ನ ಡ್ರೀಮ್ ಕಂಟೆಂಟ್ ಅಂತ ಹೇಳ್ಬೋದು. ಸೊ ಅದಕ್ಕೆ ಟೈರ್ಸನ್ನು ಅಪ್ಗ್ರೇಡ್ ಮಾಡಿಸ್ತಿರೋದು. ನೀವು ನೆಕ್ಸ್ಟ್ ಬ್ಲಾಗ್ ನೋಡಿದಾಗ ಡೆಫಿನೆಟ್ಲಿ ಆ ಕಂಟೆಂಟ್ ಏನೋ ಗೊತ್ತಾಗುತ್ತೆ. ಸ್ಟೇ ಟ್ಯೂನ್ ಗೈ, ಸ್ಟೇ ಎಕ್ಸೈಟೆಡ್. ಓಕೆ, ಬಂದಿದ ತಕ್ಷಣ ನಿಮ್ಮನ್ನ ಫಸ್ಟ್ ಕೇಳಿದೆ ಯೋಕೋಹಾಮಾನೆ. ನೀವು ಯೋಕೋಹಾಮಾನೆ ರೆಕಮೆಂಡ್ ಮಾಡಿದ್ರಿ. ಸೊ ನಾನು ಹೇಳಿದೆ ನಾನು ತುಂಬಾ ಟ್ರಾವೆಲ್ ಮಾಡ್ತೀನಿ ಎಸ್-ಕ್ರಾಸ್ ಅಲ್ಲಿ ಅಂದ್ಬಿಟ್ಟು. ಸೊ ನನಗೆ ಟೈರ್ ನಾಯ್ಸು, ಓಕೆ, ತುಂಬಾ ಲಾಂಗ್ ಎಲ್ಲ ಹೋಗ್ತಿರಲ್ಲ, ಒಳ್ಳೆ ಕ್ವಾಲಿಟಿ ಟೈರ್, ಬೆಸ್ಟ್ ಗ್ರಿಪ್ ಎಲ್ಲ ಚೆನ್ನಾಗಿರುತ್ತೆ. ಓಕೆ, ಅದಕ್ಕೆ ನಾನು ನಿಮ್ಗೆ ರೆಕಮೆಂಡ್ ಸರ್ ಟೈರ್ ನಾಯ್ಸು ಜೀರೋ ನಾಯ್ಸ್ ಆಯ್ತು. ಪ್ಲಸ್ ಇದಕ್ಕೆ ಏನಂದ್ರೆ 5 years ಅನ್ಕಂಡೀಷನ್ ವಾರಂಟಿ ಬರುತ್ತೆ. 5 years? ಎಸ್ ಸರ್. ಅಂದ್ರೆ ಹೆಂಗೆ ಟೈರ್ ಏನಾದ್ರು ನಿಮ್ಗೆ ಏರ್ ಬಂದ್ರೆ, ಸ್ಟೀಲ್ ಬೆಟ್ ಔಟ್ ಆದ್ರೆ, ಬಟನ್ ಕ್ರ್ಯಾಕ್ ಬಂದ್ರೆ, ಚಾನ್ಸ್ 8 ಬಿತ್ ಕಟ್ ಆದ್ರೂ ಸಿಗುತ್ತೆ. ಓಕೆ, ಓ ಹಂಗೆ. ಓಕೆ, 5 years. ಎಸ್ ಸರ್. ಇದೇನು ಆಪ್ ನಲ್ಲಿ ರಿಜಿಸ್ಟರ್ ಮಾಡ್ಕೊಂಡು ಹೆಂಗ್ ಗೊತ್ತಾಗುತ್ತೆ? ಹಿಂಗೆ ನಾವು ಈಸ್ಕೊಂಡಿರೋದೆಲ್ಲ ಎಲ್ಲ ಆನ್ಲೈನ್ ರಿಜಿಸ್ಟ್ರೇಷನ್ ಇರುತ್ತೆ ಇದಕ್ಕೆ. ಓಕೆ, ಇವತ್ತಿಂದ ಬಿಲ್ ಆದ ತಕ್ಷಣ ನಿಮ್ಗೆ ಮೆಸೇಜ್ ಬರುತ್ತೆ. ಪ್ಲಸ್ 5 ವರ್ಷ ಅನ್ಕಂಡೀಷನ್ ವಾರಂಟಿ ಗ್ಯಾರಂಟಿ ಎರಡೂ ಮೆಸೇಜ್ ಸಿಗುತ್ತೆ. ಓಕೆ, ನಿಮ್ಗೆ ಏನಾದ್ರೂ ಆನ್ಲೈನ್ ಅಲ್ಲಿ ಡಿಜಿಟಲ್ ನೋ ಮ್ಯಾನ್ಯಲ್. ಓಕೆ, ಎಲ್ಲ ನಿಮ್ಗೆ ಮೆಸೇಜ್ ಬಂದ್ಬಿಡುತ್ತೆ ಕಸ್ಟಮರ್ಗೆ. ನಾವೇನು ಮಾಡಕ್ ಬರಲ್ಲ ಇದರಲ್ಲಿ. ಗ್ರಿಪ್ ಲೈಫ್ ಜಾಸ್ತಿ, ಗ್ರಿಪ್ ಜಾಸ್ತಿ. ಓಕೆ, ನಿಮ್ಗೆ ಮತ್ತೆ ಇದು ನೀರಲ್ಲೆಲ್ಲ ಸ್ಪೀಡ್ ಆಗಲ್ಲ. ಹೈಡ್ರೋಪ್ಲೈನಿಂಗ್ ಅಂತಾರಲ್ಲ. ಓಕೆ, ಹೈಡ್ರೋಪ್ಲೈನಿಂಗ್ ಒಳ್ಳೆ ಕ್ವಾಲಿಟಿ ಟೈರ್ ಮಾತ್ರ ಮಾತಾಡಂಗಿಲ್ಲ. ನಂಬರ್ 1 ಹಂಗೆ. ಅಂದ್ರೆ ಹೈಡ್ರೋಪ್ಲೈನಿಂಗ್ ಅಂದ್ರೆ ಗೈಸ್, ಇವಾಗ ನೀವು ಹೋಗ್ತಿದ್ದಾಗ ತಾರಲ್ಲಿ ಕೆಲವೊಂದು ಟೈಮ್ ಸ್ವಲ್ಪ ಡೆಪ್ತ್ ಇರುತ್ತೆ, ಸ್ಲೈಟ್ ಡೆಪ್ತ್, ಅಲ್ಲಿ ನೀರ್ ನಿಂತಿರುತ್ತೆ. ನೀರ್ ನಿಂತಾಗ ನೀವು ಹಿಂಗೆ ನೀರ್ ಮೇಲೆ ಹೋದ್ರೆ ಕಾರ್ ಒಂದ್ ಕಡೆ ಈ ಕಡೆ ಆ ಕಡೆ ಎಳ್ಕೊಂಡು ಹೋಗುತ್ತೆ, ಗೊತ್ತಲ್ಲ. ಸೊ ಅದನ್ನ ಹೈಡ್ರೋಪ್ಲೈನಿಂಗ್ ಅಂತ. ಸೊ ಈ ಪ್ಯಾಟರ್ನ್, ಈ ಡಿಸೈನ್ ಹೆಂಗಿದೆ ಅಂತ
ಲೈನಿಂಗ್ನ 4 ಲೈನ್ಸ್. ಅವಾಯ್ಡ್ ಮಾಡುತ್ತೆ. ಸೊ ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸರ್ ಇದು ಬೇರೆ ಅಂದ್ರೆ ಇದು ಹಾರ್ಡ್ ಕಾಂಪೌಂಡ್ ಸಾಫ್ಟ್ ಕಾಂಪೌಂಡ್ ಅಂತಾರಲ್ಲ, ಸಾಫ್ಟ್ ಕಂಫರ್ಟ್. ಸಾಫ್ಟ್ ಕಾಂಪೌಂಡ್ ಏನ ಇದು? ಓಕೆ 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 ಹಿಂಗೆ. ಸೊ ಇದು ಸಾಫ್ಟ್ ಕಾಂಪೌಂಡ್ ಅಂದ್ರೆ ಏನಂದ್ರೆ ನಾರ್ಮಲಿ ಹಾರ್ಡ್ ಕಾಂಪೌಂಡ್ ಅಂದ್ರೆ ಬೇರೆ ಟೈರ್ಸ್ ಜೆಕೆ ಎಲ್ಲ ಹಾರ್ಡ್ ಕಾಂಪೌಂಡ್ ಅಂದ್ರೆ ಸ್ವಲ್ಪ ಲೈಫ್ ಜಾಸ್ತಿ ಬರುತ್ತೆ, ಬಟ್ ಗ್ರಿಪ್ ವೈಸ್ ಎಲ್ಲ ಇದು ಬೆಟರ್. ಸಾಫ್ಟ್ ಹೌದು ಹೌದು, ಸಾಫ್ಟ್ ಇದ್ರೆ ನಿಮ್ಗೆ ಗ್ರಿಪ್ ಎಲ್ಲಾನು ಜಾಸ್ತಿ. ಸೊ ದಟ್ ಇಸ್ ವೈ ಯೋಕೋಹಾಮಾ ಒಂದು ಒಳ್ಳೆ ಚಾಯ್ಸು. ನಾನು ಬಂದು ಕೇಳಿದ್ದು ಸರ್ ನಾ ಯೋಕೋಹಾಮಾನೇ ಸರ್ ರೆಕಮೆಂಡ್ ಮಾಡಿದ್ದು ಯೋಕೋಹಾಮಾನೇ. ಸೊ ಸೂಪರ್ ಸರ್. ಅಂದ್ರೆ ನಮ್ಗೆ ಎಕ್ಸಾಕ್ಟ್ ಆಗಿ ತೋರಿಸ್ಕೊಡಕ್ಕಾಗಲ್ಲ, ಯಾಕಂದ್ರೆ ಇದ್ರಲ್ಲಿ ಆಲ್ರೆಡಿ ಟೈರ್ ತುಂಬಾ ಸೌದೋಗಿದೆ. ಬಟ್ ಇಲ್ಲಿಂದ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕೆಳಗಡೆ ಇರೋ ಟೈರು ಇನ್ ಸ್ವಲ್ಪ ದೊಡ್ಡದು, ಸರ್ಕಂಫರೆನ್ಸ್ ಅಲ್ಲಿ ಸ್ವಲ್ಪ ದೊಡ್ಡದು ಅಷ್ಟೇ, ಲೈಟ್ ಒಂದು ½ ಇಂಚ್ ಡಿಫ್ರೆನ್ಸ್. ಬಟ್ ಇಟ್ ಮೇಕ್ಸ್ ಅ ಡಿಫ್ರೆನ್ಸ್. ಲದಾಖು ಅಂತ ಪ್ಲೇಸಸ್ ಅಲ್ಲಿ ಹೋದಾಗ ನಮ್ಗೊಂದು ½ ಇಂಚ್ ಹೈಟ್ ಇದ್ರು, ಇನ್ನು ಸೆಂಟ್ರಲ್ ಹೋಗುವಾಗ ಐಸ್ ಇರುತ್ತೆ. ಸೊ ಆ ಐಸಲ್ಲಿ ಒಂದು ½ ಇಂಚ್ ಇದ್ರು ತುಂಬಾ ಡಿಫ್ರೆನ್ಸ್ ಆಗುತ್ತೆ. ಈಸಿಯಾಗಿ ಮೂವ್ ಮಾಡ್ಬೋದು. ಈ ಕಡೆ ಚೇಂಜ್ ಆಗಿದೆ, ನ್ಯೂ ಟೈರ್ಸ್ ಈ ಕಡೆ ಮಾಡ್ತಿದ್ದಾರೆ. ಇದಾದ್ಮೇಲೆ ಎಸ್ ಕ್ರಾಸ್ ಇಸ್ ರೆಡಿ ಟು ಗೋ ಫಾರ್ ಅ ಲಾಂಗ್ ಡ್ರೈವ್ ಅಂಡ್ ಐ ಆಮ್ ವೆರಿ ಎಕ್ಸೈಟೆಡ್ ಗೈಸ್. ಆ ಹೋಗ್ಬೇಕಾಗಿರೋ ಡ್ರೈವ್ಗೆ ಎಷ್ಟು ಎಕ್ಸೈಟ್ಮೆಂಟ್ ಇದೆ ಅಂದ್ರೆ ಹೇಳಕ್ ಆಗ್ತಿಲ್ಲ. ಬಟ್ ಡೆಫಿನೆಟ್ಲಿ ನಾನು ಬ್ಲಾಗ್ದಲ್ಲಿ ನೋಡ್ತೀರಾ. ಎಲ್ಲ ಟೈರ್ಸು ಫಿಟ್ ಆಯಿತು. ಸೊ ಇವಾಗ ಏನು ಮಾಡಬೇಕು, ಅಲೈನ್ಮೆಂಟ್ ಬ್ಯಾಲೆನ್ಸಿಂಗ್ ಆಗಿರುತ್ತೆ. ನಾರ್ಮಲಿ ಟೈರ್ ಫಿಟ್ ಮಾಡಿದಾಗ ಬ್ಯಾಲೆನ್ಸಿಂಗ್ ಮಾಡಿರ್ತಾರೆ. ಇವಾಗ ಅಲೈನ್ಮೆಂಟ್ ಮಾಡಿಸ್ಕೊಂಡು ಎಕ್ಸಿಟ್ ಆಗೋದೆ. ವೀಲ್ ಫಿಟ್ಟಿಂಗು ಅಲೈನ್ಮೆಂಟ್ ಎಲ್ಲ ಆಯಿತು, ಎಕ್ಸಿಟ್ ಆಗೋಣ. ಸೊ ಸ್ಟೋರಿ ಕಂಟಿನ್ಯೂ ಮಾಡ್ತೀನಿ. ಸೊ ಹೊಸ ಟೈರ್ಸು, ಮಳೆ, ಕಾರ್ ಅಂತೂ ಸಖತ್ತಾಗಿದೆ ಓಡ್ಸೋಕ್ಕೆ. ಅದು ಹೇಳ್ತಾರಲ್ಲ ಗ್ರೌಂಡೆಡ್ ಅಂತಾರಲ್ಲ, ಅದೇ ಥರ ಕಾರು ತುಂಬ ಸೂಪರ್ ಆಗಿದೆ ಓಡ್ಸೋಕ್ಕಂತೂ ಹೊಸ ಟೈರ್ಸ್ ಜೊತೆ. ಫುಲ್ ಜೋಶ್, ಕಂಟ್ರೋಲು ಹಂಗೆ ಇದೆ, ಒಳ್ಳೆಯದು. ಇದೇ ಥರ ಇರಬೇಕು, ಇದೇ ಥರ ನಮ್ಗೆ ಬೇಕಿತ್ತು. ಸೊ ಅದೇ ಥರ ಮಾಡಿಕೊಟ್ಟವ್ರೆ. ಸೊ ಅದೇ ಥರ ಮಾಡಿಸ್ಕೊಂಡಿದ್ದೀನಿ. ಫೈನಲಿ ಗೈಸ್ ಮನೆ ತಲುಪಿದ್ದೀನಿ. ಸೊ ಈ ವಿಡಿಯೋ ಏನಕ್ಕೆ ಮಾಡಿದೆ ಅಂದರೆ, ನಿಮಗೆ ಮುಂಚೆನೇ ಹೇಳಿದೆ, ಲಾಸ್ಟ್ ಟೈಮ್ ನಾನು ಟೈರ್ ಈಸ್ಕೊಳೋವಾಗ ಒಂದು ಮಿಸ್ಟೇಕ್ ಮಾಡಿದೆ. ಈ ಟೈಮ್ ನೀವು ಆ ಮಿಸ್ಟೇಕ್ ಮಾಡಬಾರ್ದು. ಇಲ್ಲ ನೀವು ಟೈರ್ ಚೂಸ್ ಮಾಡಬೇಕು ಅಂದರೆ ಯಾವ ಥರ ಚೂಸ್ ಮಾಡಬೇಕು ಅಂತ ಒಂದು ನಾಲೆಜ್ ಪರ್ಪಸ್ಗಾಗಿ ಈ ವಿಡಿಯೋ ಮಾಡಿದ್ದೆ. ಸೊ ನೆಕ್ಸ್ಟ್ ವಿಡಿಯೋ ಅನ್ನೋದು ಇಟ್ ಈಸ್ ಅ ಟ್ರಾವೆಲ್ ವ್ಲಾಗ್, ಬಟ್ ನನ್ನ ಎಸ್ ಕ್ರಾಸಲ್ಲಿ. ಸೊ ಆ ವಿಡಿಯೋ ಮಾಡ್ತಾ ನಿಮಗೆ ಎಸ್ ಕ್ರಾಸ್ದು ಒಂದು ಫುಲ್ ರಿವ್ಯೂ ಕೂಡ ಮಾಡ್ತೀನಿ. DDIS ಇಂಜಿನ್ 1.2 ಸ್ವಿಫ್ಟು ಅರ್ಟಿಗಾ ಎಲ್ಲದರಲ್ಲೂ ಇದೇ ಇಂಜಿನ್ ಬರೋದು. ಸೊ ಇದ್ರದ್ದು ಬ್ಯೂಟಿ ಪ್ಲಸ್ ಆ ಟ್ರಿಪ್ಪು, ಇದ್ರದ್ದು ಪರ್ಫಾರ್ಮೆನ್ಸು ಎಲ್ಲಾನು ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಇದೇ ಥರ ಸಿಮಿಲರ್ ಕಂಟೆಂಟ್, ನಾಲೆಜ್ ಕಂಟೆಂಟ್ ಕೂಡ ಬರ್ತಾನೆ ಇರುತ್ತೆ. ಸೊ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಂಟಿಲ್ ನೆಕ್ಸ್ಟ್ ಟೈಮ್ ಗೈಸ್, ಬಾಯ್.